ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಪ್ರತಿ ವರ್ಷ ನಾವು ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಗಸ್ಟ್ 15ರಿಂದ ಆಚರಣೆ ಮಾಡ್ತೇವೆ. ಇದನ್ನ ನಾವು ಆ ದಿನ ಏನದ ಅಂದ್ರ ಆಗಸ್ಟ್ 15ರಂದು ಯಾಕೆ ಆಚರಣೆ ಮಾಡ್ತೇವೆ ಅಂದ್ರ ಇದು ಐತಿಹಾಸಿಕ ಹೋರಾಟ ಮತ್ತ ಸ್ವಾತಂತ್ರ್ಯದ ಸಂಕೇತ. ಅಂದ್ರ ಅವತ್ತಿನ ದಿವಸ ನಮ್ಮ ಸ್ವತಂತ್ರ ಸಿಕ್ಕದ್ದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತೀವಿ. ಅಲ್ದನ ಇವತ್ತಿನ ದಿವಸ ನೂರಾರು ವರ್ಷಗಳಿಂದ ನಾವೇನ್ ಮಾಡಿದ್ವಿ ಅಂದ್ರ ಬ್ರಿಟಿಷರ ದಾಸರಾಗಿದ್ವಿ. ಅಂದ್ರ ಅವ್ರು ನಮ್ನ ಆಳ್ತಿದ್ರು. ಅಂತ ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಪಡೆದಂತ ಅವತ್ತಿನಿಂದ ನಾವು ದಾಸತ್ವವನ್ನ ಬಿಟ್ಟು ನಾವು ಸ್ವತಂತ್ರವಾಗಿ ನಮ್ಮ ರಾಷ್ಟ್ರವನ್ನ ಮಾಡ್ಕೊಳ್ಳಿಕ್ಕೆ ತ್ಯಾಗ ಬಲಿದಾನಗಳು ಅನೇಕ ರೀತಿ ಆಗ್ಯಾವ. ಅದನ್ನೆಲ್ಲ ಸ್ಮರಿಸಿ ಅವತ್ತಿನ ದಿವಸ ದೇಶ ಪ್ರೇಮವನ್ನ ಸಾರ್ಲಿಕ್ಕೆ ಮತ್ತ ತ್ಯಾಗವನ್ನ ಎಷ್ಟೋ ಜನರ ತ್ಯಾಗ ಬಲಿದಾನಗಳನ್ನ ನೆನಪಿಸ್ಲಿಕ್ಕೆ ಅಂತ ಹೇಳಿ ಅವತ್ತಿನ ದಿವಸ ಪವಿತ್ರವಾದ ಈ ದಿನವನ್ನ ನಾವು ಸ್ವತಂತ್ರ ದಿನಾಚರಣೆಯಾಗಿ ದೇವರ ವರ್ಷನೂ ಆಚರಣೆ ಮಾಡ್ತೀವಿ. ಅಂದ್ರ ನಮ್ಮ ಭಾರತೀಯರಿಗೆ ಸ್ವತಂತ್ರ ಅತಿ ಸಹಜವಾಗಿ ಸಿಕ್ಕಿಲ್ಲ ನಮಗ. ಏನಂದ್ರ ಬ್ರಿಟಿಷರಿಂದ ಅವರಿಂದ ಏನು ದಬ್ಬಾಳಿಕೆ ನಡೀತಿತ್ತಂದ್ರ ಅಂತ ದಬ್ಬಾಳಿಕೆ ಆಡಳಿತ ಇರುವಂತದನ್ನ ಅದರ ವಿರುದ್ಧ ಇಡೀ ಭಾರತ ದೇಶಾದ್ಯಂತ ಹೋರಾಟಗಾರರು, ಕ್ರಾಂತಿಕಾರಿಗಳು ಮತ್ತು ಇಂಥವರೆಲ್ಲ ಸೇರಿ ಅತಿಯಾದ ತ್ಯಾಗ ಮತ್ತು ಬಲಿದಾನದಿಂದ ಅವರು ಸ್ವತಂತ್ರವನ್ನು ತಂದುಕೊಟ್ರು. ಆ ಸ್ವತಂತ್ರ ಭಾರತದಾಗ ಇವತ್ತು ನಾವೆಲ್ಲರೂ ಇದ್ದೀವಿ. ಸ್ವಾತಂತ್ರ್ಯ ಏನದ ಅದು ಹೋರಾಟಗಾರರ ಸಂಯೋಜಿತವಾದಂತ ಕೊಡುಗೆ ಆಗ್ಯದ ಅಂತಂತ ಹೇಳಿದ್ರು ತಪ್ಪಾಗಂಗಿಲ್ಲ. ಯಾರಂದ್ರ ಲಾಲಾ ಲಜಪತ್ ರಾಯರಿಂದ ಹಿಡಿದು ಮಹಾತ್ಮ ಗಾಂಧಿವರೆಗೆ ಮತ್ತ ಸುಭಾಷ್ ಚಂದ್ರ ಬೋಸ್ರಿಂದ ಹಿಡಿದು ಭಗತ್ ಸಿಂಗ್ ವರೆಗೆ ಮತ್ತ ಅದಲ್ದನ ಹೆಣ್ಮಕ್ಳು ಕೂಡ ಅಂದ್ರ ಝಾನ್ಸಿ ರಾಣಿಯಿಂದ ಹಿಡಿದು ಸರೋಜಿನಿ ನಾಯ್ಡುವರೆಗೆ ಹಿಂಗ ಅಸಂಖ್ಯ ಮಹಿಳೆಯರು ಸಹಿತ ಇದರಲ್ಲಿ ಭಾಗವಹಿಸಿದ್ರು. ಅದನ್ನ ಎಷ್ಟೋ ಜನ ಎಲೆಮರೆ ಕಾಯ ರೀತಿಯಲ್ಲಿ ಎಷ್ಟೋ ಜನರ ಹೆಸರುಗಳ ಮುಂದೆ ಬಂದೇ ಇಲ್ಲ. ಅಂತವ್ರು ಸಹಿತ ಎಷ್ಟೋ ಲಕ್ಷಾಂಗಟ್ಲೆ ಇರ್ಬೋದು. ಅದನ್ನ ಎಣಿಸ್ಬೇಕು ಅಂದ್ರೆ ಎಂಡೇ ಇಲ್ಲ ಅದಕ್ಕ, ಅಂದ್ರ ಕೊನೆನೇ ಇಲ್ಲ ಅದಕ್ಕ. ಹಂಗ ಅನೇಕರು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಇಲ್ಲದ್ರು ಸಹಿತ ಪರೋಕ್ಷವಾಗಿ ಈ ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೆ ತಮ್ಮನ್ನ ತಾವು ಅದ್ರೊಳಗೆ ತೊಡಗಿಸ್ಕೊಂಡ್ರು. ದೈಹಿಕ ಕಷ್ಟ ಅನುಭವಿಸಿದ್ರು, ಆರ್ಥಿಕ ಅನುಭವಿಸಿದ್ರು, ಸಾಮಾಜಿಕವಾಗಿ ಅನುಭವಿಸಿದ್ರು, ಏನೇನೋ ವೇಷಭೂಷಗಳನ್ನ ಚೇಂಜ್ ಮಾಡಿದ್ರು. ಹಂಗೇನೇನೋ ಮಾಡೆಲ್ಲ ಮಾಡಿ ಬಹಳ ಜನರ ಬಲಿದಾನದಿಂದ ಈ ಸ್ವಾತಂತ್ರ್ಯ ನಮಗೆ ದಕ್ಕಿದೆ. ಅಲ್ದನ ಈ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಏನಾಗಿತ್ತಂದ್ರ ಸ್ವತಂತ್ರ ಹೋರಾಟಕ್ಕ ಉಗ್ರಗಾಮಿ ಧೋರಣೆ ಇತ್ತ. ಆಮೇಲೆ ಮಹಾತ್ಮ ಗಾಂಧಿ ಅವ್ರದ್ದು ಅಹಿಂಸಾತ್ಮಕ ಮಾರ್ಗ ಆಗಿತ್ತು. ಅಂದ್ರ ಇವರಿಬ್ರು ಬ್ರಿಟಿಷರನ್ನ ಪ್ರತಿರೋಧಿಸಿದ್ರು. ಆದ್ರೆ ಇವರಿಬ್ಬರದು ದಾರಿ ಭಿನ್ನ ಭಿನ್ನವಾಗಿತ್ತು. ಅಂದ್ರೆ ಬೇರೆ ಬೇರೆ ದಾರಿ ಇತ್ತು. ಇವ್ರದ್ದು ಉಗ್ರಗಾಮಿ ಧೋರಣೆ ಆದ್ರೆ ಇವ್ರದು ಅಹಿಂಸಾತ್ಮಕ ಧೋರಣೆ ಇತ್ತು. ಆದ್ರೆ ಇಬ್ಬರದು ಅಂತಿಮ ಏನಿತ್ತಂದ್ರ ಭಾರತಕ್ಕ ಸ್ವತಂತ್ರವನ್ನ ತಂದುಕೊಡೋದು, ಅಂದ್ರೆ ಸ್ವತಂತ್ರಕ್ಕೆ ಕಾರಣ ಆಗ್ತಿದ್ವು. ಹಿಂಗ ಹೆಣ್ಮಕ್ಳು, ಗಂಡ್ಮಕ್ಳು, ಎಷ್ಟೋ ಜನ ಸಣ್ಣ ಸಣ್ಣ ಮಕ್ಕಳು ಸಹಿತ, ಇನ್ನೂ ಸಣ್ಣ ಸಣ್ಣ ಅಂತವ್ರು ಸಹಿತ ಎಷ್ಟೋ ತಮಗಾದಂತಹ ಸಹಾಯವನ್ನ ಈ ಸ್ವತಂತ್ರ ಸಂಗ್ರಾಮದಲ್ಲಿ ಮಾಡಿದ್ರು. ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಬ್ರಿಟಿಷರ್ದು, ಅದು 17ನೇ ಶತಮಾನದಾಗ ಈ ನಮ್ಮ ಭಾರತಕ್ಕ ಅವರು ಬರೀ ವ್ಯಾಪಾರಿಗಳಾಗಿ ಬಂದಿದ್ರು. ಆಮೇಲೆ ಏನ್ ಮಾಡಿದ್ರು, ಈ ಸಾವಕಾಶಾಗಿ ನಮ್ಮ ಭಾರತದೊಳಗ ಸೇರ್ಕೊಂಡು ಇಲ್ಲಿರುವ ಸಂಪತ್ತನ್ನ ಎಲ್ಲಾನು ಲೂಟಿ ಮಾಡಿದ್ರು. ಅವ್ರ ಜೊತೆಗೆ ಇನ್ನೂ ಅನೇಕ ಪರಕೀಯರು ಲೆಕ್ಕಿಲ್ಲ. ಅಂದ್ರೆ ಮೊಘಲರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಮತ್ತ ಬ್ರಿಟಿಷರು, ಹಿಂಗ ಇವರೆಲ್ಲಾರು ದೋಚ್ಕೊಂಡ್ರು. ಅದರಾಗ ಈ ಬ್ರಿಟಿಷರು ಏನಿದ್ದಾರೆ ಅವರು ಬಹಳ ದಿನದವರೆಗೆ ನಮ್ಮ ಭಾರತದಾಗ ಉಳಿದ ಇಡೀ ನಮ್ಮ ಎಲ್ಲಾ ಸಂಪತ್ತನ್ನ ಲೂಟಿ ಮಾಡಿದ್ರು. ಈ ಏನು ಬ್ರಿಟಿಷರಿದ್ರು ಬಿಳಿಯರು, ಅವರು ದಬ್ಬಾಳಿಕೆಗೆ, ದೌರ್ಜನ್ಯಕ್ಕ ನಮ್ಮ ಇಡೀ ಭಾರತ ತುಂಬಿನ ಕೋಟ್ಯಾಂತರ ಭಾರತೀಯರು ಏನಾಗಿತ್ತಂದ್ರೆ ಒಂದ್ ಭಯಂಕರ ಹೊಂದಿದ್ರು. ಭಯಂಕರ ರೀತಿಯಿಂದ ಸಂಕಷ್ಟಗಳನ್ನ ಅನುಭವಿಸಿದ್ರು. ಒಂದ್ ಸಲ ಅವ್ರ ಸಹನೆ ಕಟ್ಟಿ ಹೊಡಿತು. ಆಮೇಲೆ ಏನಂದ್ರೆ ಎಲ್ಲಾ ರೀತಿಯಿಂದ ಸ್ವಾತಂತ್ರ್ಯ ಸಂಗ್ರಾಮ
ಈ ಗುಲಾಮಗಿರಿಯಿಂದ ನೊಂದಂತ ಜನರಿಂದ ಇದರಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿ ಏನ್ ಮಾಡಿದ್ರು ಅಂದ್ರೆ ಅಸಹಕಾರ ಚಳವಳಿ ಮಾಡಿದ್ರು, ಕ್ವಿಟ್ ಇಂಡಿಯಾ ಚಳವಳಿ ಮಾಡಿದ್ರು. ಇಂಥದನ್ನ ಹಿಂಗೆಲ್ಲಾ ರೀತಿಯ ಚಳವಳಿಗಳನ್ನ ಸ್ವಾತಂತ್ರ್ಯಕ್ಕಾಗಿ ಏನೇನ್ ತಯಾರಿ ಮಾಡ್ಬೇಕು ಅಂತದೆಲ್ಲಾನು ಅವ್ರು ಮಾಡಿ ಶುರು ಮಾಡಿದ್ರು. ಈ ಎರಡನೇ ಯುದ್ಧದ ನಂತರ ಬ್ರಿಟಿಷರ ನಿಯಂತ್ರಣ ಭಾರತದ ಮೇಲೆ ಸ್ವಲ್ಪ ದುರ್ಬಲವಂತಂದ್ರೆ ಕಡಿಮೆ ಆಗಲಿಕ್ಕತ್ತು. ಸುಮಾರು 90 ವರ್ಷ ತನಕನೂ ಬ್ರಿಟಿಷರು ನಮ್ಮ ಭಾರತದ ಮೇಲೆ ಆಳ್ವಿಕೆ ಮಾಡ್ಯಾರ. ಆಮೇಲೆ ನೀವು ಎರಡನೇ ಯುದ್ಧದ ನಂತರ ಬ್ರಿಟಿಷರ ನಿಯಂತ್ರಣ ಸ್ವಲ್ಪ ಕಡಿಮೆ ಆಯ್ತು. ಆಮೇಲೆ ಏನಾತಂದ್ರ ಬ್ರಿಟಿಷರು ಸ್ವತಂತ್ರ ಕೊಡ್ಲಿಕ್ಕೆ ಒಪ್ಕೊಂಡ್ರು. ಹಂಗ ಭಾರತ ಇದ್ದದ್ದು 1947 ಆಗಸ್ಟ್ 15ರಂದು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಯ್ತು. ಅದರ ಸಲುವಾಗಿನ ನಾವೆಲ್ಲಾ ಭಾರತೀಯರು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇವತ್ತಿನ ದಿವಸ ಅಂದ್ರ ಆಗಸ್ಟ್ 15ನೇ ದಿವಸ ನಾವು ರಜಾ ದಿನವಾಗಿ ಎಲ್ಲರ ಕಡೆನೂ ರಜಾ ದಿನ ಇರ್ತದೆ. ಆಮೇಲೆ ಅದಲ್ದನ ಸ್ವತಂತ್ರ ದಿನವನ್ನ ಇದೇನ್ ಸ್ವಾತಂತ್ರ್ಯ ದಿನ ಅದ ಇದನ್ನ ಬೇರೆ ಬೇರೆ ವಯಸ್ಸಿನವರು ಬೇರೆ ಬೇರೆ ಆಚರಣೆ ಮಾಡ್ತಾರೆ. ಅಂದ್ರೆ ಸಣ್ಣ ವಯಸ್ಸಿನಿಂದ 30 ಎಲ್ಲರೂ ಆಚರಣೆ ಮಾಡ್ತಾರೆ. ಆಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ಬೇಕಂತಂದ್ರ ದೆಹಲಿಯಲ್ಲಿ ಕೆಂಪು ಕೋಟೆ ಮೇಲೆ ನಮ್ಮ ಪ್ರಧಾನ ಮಂತ್ರಿಗಳಿಂದ ಧ್ವಜಾರೋಹಣ ಮಾಡ್ತಾರೆ. ನಂತರ ಪ್ರಧಾನ ಮಂತ್ರಿಗಳು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಭಾಷಣದಾಗ ಇಲ್ಲಿವರೆಗೆ ಹೋದ ವರ್ಷ ಕಳೆದ ವರ್ಷ ಆಗಿತ್ತು ಅಲ್ಲಿಂದ ಏನೇನ್ ಸಾಧನೆ ಆಗಿದೆ ನಮ್ದು, ಆಮೇಲೆ ಮುಂದಿನ ನಮ್ದು ಸವಾಲುಗಳೇನವ, ಮತ್ತ ಆ ಭವಿಷ್ಯಕ್ಕೆ ನಾವು ಮುಂದಿನ ವರ್ಷದ ಭವಿಷ್ಯಕ್ಕೆ ಈ ಸವಾಲುಗಳನ್ನ ಎದುರಿಸಲಿಕ್ಕೆ ನಮ್ಮ ಯೋಜನೆಗಳೇನವ ಅನ್ನೋದ್ರ ಬಗ್ಗೆ ಪ್ರಧಾನ ಮಂತ್ರಿಗಳು ಮಾತಾಡ್ತಾರೆ. ಅವಾಗ ಕೆಂಪು ಕೋಟೆ ಮೇಲೆ ಧ್ವಜಾರೋಹಣ ಆಗ್ತದೆ, ಅದರ ನಂತರ ಮಾತಾಡ್ತಾರೆ. ಮುಂದೆ ಶಾಲೆ ಕಾಲೇಜುಗಳಲ್ಲೆಲ್ಲಾನು ಧ್ವಜಾರೋಹಣ ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ. ಮತ್ತ ಅಲ್ದನ ಈ ಸ್ವತಂತ್ರ ವೀರರ ಅಂದ್ರೆ ಚಳವಳಿಗಾರರ ಅವರೆಲ್ಲರಿಗೂ ಸ್ಮರಿಸಿಕ್ಕಂತ ಹೇಳಿ ಈ ಸಣ್ಣ ಮಕ್ಕಳಿಗೆಲ್ಲಾನು ಏನು ಚಳವಳಿಯ ವೀರರಿದ್ದಾರ ಅಂತವ್ರನ್ನೆಲ್ಲ ಸ್ಮರಿಸಿಕೊಂಡು ಅವರ ಛದ್ಮ ವೇಷಗಳನ್ನ ಸಣ್ಣ ಮಕ್ಕಳು ಹಾಕ್ತಾರ. ಎಷ್ಟೋ ಕಡೆ ದೇಶಭಕ್ತಿ ಗೀತೆಗಳನ್ನ ಹಾಡ್ತಾರ, ನೃತ್ಯಗಳನ್ನ ಮಾಡ್ತಾರ. ಮತ್ತೆ ಸ್ವತಂತ್ರ ಹೋರಾಟಗಾರನ್ನ ಸ್ಮರಿಸಿಕೊಂಡ ಕಿರುನಾಟಕಗಳನ್ನ ಮಾಡ್ತಾರ. ಹಿಂಗ ಮತ್ತ ಅವೆಲ್ಲನ ನಮ್ಮ NCC ಕೆಡೆಟ್ಗಳು ಪರೇಡ್ಗಳು ನಡೆಸ್ತಾರ. ಯಾರ್ಯಾರು ಯಾ ಆಯಾಮದಲ್ಲಿದ್ದಾರೆ ಆಯಾ ರೀತಿ ಒಪ್ಪೋ ಹಂಗ ಯಾವ್ದಾವ್ದೋ ಥರದಿಂದ ವಿವಿಧ ರೀತಿಯಲ್ಲಿ ನಾವು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಲ್ಲರೂ ಹರ್ಷದಿಂದ ಆಚರಣೆ ಮಾಡ್ತೇವೆ. ಕೆಲವು ಪ್ರದೇಶದಾಗ ಈ ದಿನ ಗಾಳಿಪಟ ಹಾರಿಸ್ತಾರೆ, ಗಾಳಿಪಟ ಹಾರಿಸೋ ಸ್ಪರ್ಧೆಗಳನ್ನ ಬರ್ತಾರೆ. ದೆಹಲಿಯಲ್ಲಿ ಅಷ್ಟಲ್ಲ, ಎಲ್ಲಾ ರಾಜ್ಯಗಳಲ್ಲಿ ಸಹಿತ ಧ್ವಜಾರೋಹಣ ಆಗ್ತದೆ. ರಾಜಕೀಯ ಧುರೀಣರಿಂದ ಮಾಡ್ತಾರೆ, ಆಯಾ ಸಂಸ್ಥೆಗಳಲ್ಲಿ ಆಯಾ ಸಂಸ್ಥೆಯ ಅಧಿಕಾರಿಗಳಿಂದ ಆಗ್ತಾರೆ, ಶಾಲೆಗಳಲ್ಲಿ ಆಯಾ ಶಾಲೆಯ ಹೆಡ್ ಮಾಸ್ಟರ್ ಆಗ್ತದೆ. ಈ ರೀತಿ ಸ್ವತಂತ್ರ ದಿನಾಚರಣೆಯನ್ನ ಸಣ್ಣ ಮಕ್ಕಳಿಗೆ ಸೀನ್ ಹಂಚಿ ಈ ರೀತಿ ವೇಷಭೂಷಗಳನ್ನು ಮಾಡಿ ನೃತ್ಯ ನಾಟಕಗಳನ್ನು ಮಾಡಿ ಅತೀ ಉಲ್ಲಾಸದಿಂದ ಅವತ್ತಿನ ದಿನವನ್ನ ನಾವು ಇಂದಿನವರೆಗೂ ಆಚರಿಸ್ಕೊತ ಬಂದೀವಿ. ಅದಲ್ದನ ಈ ಭಾರತಕ್ಕೇನು ಸ್ವಾತಂತ್ರ್ಯ ಸಿಕ್ತು, ಆಮೇಲೆ ಪಿಂಗಳಿ ವೆಂಕಯ್ಯ ಅನ್ನೋರು ವಿನ್ಯಾಸಗೊಳಿಸಿದಂತ ನಾವು ಭಾರತ ಧ್ವಜವನ್ನ ಎಂದಾತಂದ್ರ ಜುಲೈ 22, 1947ರಿಂದ ನಾವು ಅಳವಡಿಸ್ಕೊಂಡಿವಿ. ಮಾತ್ರ ಈ ತ್ರಿವರ್ಣ ಧ್ವಜ ಏನದ ನಮ್ದು ಇದರ ಮೌಲ್ಯಗಳನ್ನ, ನಮ್ಮ ದೇಶದ ಮೌಲ್ಯಗಳನ್ನ ಅದು ಧ್ವಜ ಇದ್ದದ್ದು ಪ್ರತಿನಿಧಿಸ್ತದೆ. ಧೈರ್ಯ ಮತ್ತು ತ್ಯಾಗಕ್ಕಾಗಿ ಕೇಸರಿ ಬಣ್ಣ, ಶಾಂತಿ ಮತ್ತು ಸತ್ಯಕ್ಕಾಗಿ ಬಿಳಿ ಬಣ್ಣ, ಮತ್ತ ನಂಬಿಕೆಗಾಗಿ ಹಸಿರು, ನಮ್ಮಲ್ಲಿ ಸಮೃದ್ಧಿ ಇರೋದಕ್ಕೂ ಹಸಿರು. ಹಿಂಗ ಅದರ ಜೋಡಿ ನಡುವ ಅಶೋಕ ಚಕ್ರ ಏನದ ಅದು ನ್ಯಾಯದ ಸಂಕೇತ ಆಗ್ಯದ. ಅಂದ್ರ ನಮ್ಮ ಭಾರತದಾಗ ನ್ಯಾಯಕ್ಕೆ ಅತಿಯಾದ ಮಹತ್ವದ, ನ್ಯಾಯಬದ್ಧವಾಗಿ ನಡೀತದ ಅನ್ನೋದಕ್ಕೂ, ಧೈರ್ಯದಿಂದ ಇದ್ದೇವಿ, ಧೈರ್ಯವಂತರಿದ್ದೇವಿ, ತ್ಯಾಗಮಯಿಗಳಾಗೇವಿ, ಶಾಂತಿ ಮತ್ತು ಸತ್ಯಕ್ಕಾಗಿ ಹೋರಾಡ್ತೀವಿ. ಅಲ್ದನ ನಾವು ನಂಬಿಕೆಗಳನ್ನು ಸಹಿತ ಅತಿ ಸೂಕ್ಷ್ಮವಾಗಿ ಪರಿಶೀಲಿಸಲು ನಂಬಿಕೆಗಳ ದೃಢವಾಗಿಡ್ತೇವೆ ಅನ್ನೋದನ್ನ, ಅಂದ್ರೆ ನಮ್ಮ ಭಾರತೀಯರೇನಿದ್ದಾರ ಅವರ ಮಾನಸಿಕ ಸ್ಥಿತಿ ಜೊತೆಗೆ ನಮ್ಮ ಭಾರತ ದೇಶದ ಒಂದು ಸ್ವಭಾವವನ್ನ ತಿಳಿಸುವಂತ ಒಂದು ಅರ್ಥ ಇರುವಂತ ಈ ತ್ರಿವರ್ಣ ಧ್ವಜವನ್ನ
ಎಲ್ಲಾನು ನಮ್ಮಲ್ಲಿ ಎಲ್ಲಾನು ತೋರಿಸುವಂತ ಇಂಥ ತ್ರಿವರ್ಣ ಧ್ವಜವನ್ನ ನಾವು ನಮ್ಮ ಭಾರತ ದೇಶದ ಧ್ವಜವನ್ನಾಗಿ ಸ್ವೀಕರಿಸೇವಿ. ಅದನ್ನ ಇವತ್ತಿಗೂ ನಡ್ಸ್ಕೊಂಡು ಹೋಗ್ತೀವಿ ಎಲ್ಲಾರು. ಅದಕ್ಕ ನಾವು ಧ್ವಜಕ್ಕ ಅತಿಯಾಗಿ ದೇಶದ ಭಕ್ತಿ ದೇಶದ ಧ್ವಜಕ್ಕೂ ಸಲ್ತದ. ಹಂಗ ನಾವು ಏನ್ ಮಾಡಿದ್ವಿ ಅಂದ್ರ 1947 ಸ್ವತಂತ್ರವನ್ನ ನಮ್ಮ ಭಾರತ ದೇಶಕ್ಕ ಇಷ್ಟೆಲ್ಲಾ ಜನರ ತ್ಯಾಗ ಮತ್ತು ಸಂಯಮದಿಂದ ಯಾವ್ದಾವುದೋ ರೀತಿ ಹಾದಿಗಳಿಂದ ಎಲ್ಲ ಮಾಡಿ ಕಳಿಸ್ಕೊಡ್ವಿ. ಇವತ್ತಿನ ದಿವಸ ನಾವು ಭಾರತದಲ್ಲಿ ಸುಖವಾಗಿರ್ಲಿಕ್ಕೆ ಆ ನಮ್ಮ ತ್ಯಾಗಮಯಗಳ ಪುಣ್ಯಾತ್ಮರವೇ ನಾವು ಎಲ್ಲರೂ ಧನ್ಯವಾದಗಳು ಇವತ್ತಿಗೂ ಬಿಡಬೇಕು. ಜೈ ಹಿಂದ್, ನಮಸ್ಕಾರಗಳು. ಪೂರ್ಣ ಕಥೆ ಕೇಳಿದ್ರಲ್ಲ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಯಾರು ಮಾಡುವಲ್ರಿ, ಮತ್ತ ಕಾಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ. ವಂದನೆಗಳು.